ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿಬ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ, ನಾವಿಬ್ರು ಕಾಲೇಜಿಗೆ ಬಂದ್ಬಿಟ್ಟು ಓದ್ತಾ ಇದ್ದೀವಿ. ಅದು ಯಾವ ಸಬ್ಜೆಕ್ಟ್ ಅಂದರೆ QT. ಅದರಲ್ಲೂ ನಾವು ಬೆಳಗ್ಗೆನೇ ಎದ್ದು ಇವಳು ನಾನು ಬಂದಮೇಲೆ ಅರ್ಧ ಅವರ್ ಆದಮೇಲೆ ಬಂದು, ನಾನು ಮುಂಚೆನೇ ಹೇಳಿದೆ ನಾನು ಲೇಟಾಗಿ ಬರ್ತೀನಿ, ನಾನು ಹೊರಟ ಮೇಲೆ ಹೊರಡು ಬೇಗ ಬಂದ್ಬಿಟ್ಟು ಓವರ್ ಮಾಡ್ತೀನಿ. ನನಗೆ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಟ್ರಸ್ಟ್ ಇಶ್ಯೂ ಸ್ಟಾರ್ಟ್ ಆಗಿದೆ. ಏನು ಸೆಕೆಂಡ್ ಒನ್ DA ಏನಿದೆ ಅದರಲ್ಲಿ? ಅಲ್ಲೇ ಫಾರ್ಮುಲಾ ಇರುತ್ತೆ ನೋಡು, ಅದ್ರ ಬೇಸ್ ಮೇಲೆ ಮಾಡ್ಕೋ, ಈಗ ನಿಂಗೆ ಗೊತ್ತಾಗುತ್ತೆ. ನೋಡು, ಒಬ್ರು ಹೇಳ್ಕೊಟ್ಟೆ ಅಂದ್ರೆ ಈ ತರ ರೋಪ್ ಆಗ್ತಾಳೆ, ಅದಕ್ಕೆ ಟಾಪ್ ಆಗೋದಲ್ಲ, ಲೈಕ್ ಅವರೇ ಕಲ್ತ್ಕೊಳ್ಳಿ ಅಂತ ಅಷ್ಟೇ, ಈಸಿ ಆಗುತ್ತೆ. ಅದನ್ನ ನೇಮ್ ಬರುತ್ತಲ್ಲ, ನಾನು ನಿಂಗೆ ಕಳಿಸ್ತೀನಲ್ಲ ವಾಟ್ಸಪ್ ಸ್ಟಿಕ್ಕರ್, ಅವ್ನಿಗೆ ಮಾಡ್ಸಿರ್ತಾನಲ್ಲ, ಯಾವ್ದೇಳಿ ಮೊನ್ನೆ ಕಳಿಸಿದ್ನಲ್ಲ ಗ್ರೂಪಲ್ಲಿ. ಅದೇ ಹುಡುಗಂದು ಹುಡುಗಂದಲ್ಲ, ಅಂಕಲ್ ಫಿಲಮ್ ಆ್ಯಕ್ಟರ್ ಇದಾನಲ್ಲ, ಕಣ್ಣಿಂಗ್ ಮಾಡ್ಬಿಟ್ಟು ಅದನ್ನ ನಾನು ಹಾಕ್ತೀನಿ ಗೈಸ್, ನೋಡ್ಕೊಂಬಿಡಿ. ಪಕ್ಕದಲ್ಲಿ ಸೇಮ್ ಹಂಗೆ ಮಾಡ್ತೀನಿ. ನಾನೇನು ಬಿಡಲ್ಲ, ಆ ಥರ ಎಕ್ಸ್ಟ್ರಾ ಕೆಲಸ ಹುಡುಗ ಇರೋದು. ನಾನಿವತ್ತು ಎಷ್ಟು ಮೋಟಿವೇಶನ್ ಇಟ್ಕೊಂಡು ತಲೆಯಲ್ಲಿ ಬಂದಿದ್ದಂದ್ರೆ, ಫುಲ್ ಓದ್ ಮುಗಿಸೋಣ ಅಂತ. ಇವಳು ಓಂಕಾರ ಇಸ್ಕೋಗೋಣ, ಎಲ್ಲ ಸುತ್ತಾಡಕ್ಕೆ ಹೋಗೋಣ, ಅಲ್ಲಿ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ. ಅದು ಯಾವ ಥರ ಟೆಂಪಲ್ ಎಲ್ಲ ಪ್ಲಾನ್ ಮಾಡ್ತಾಳೆ ಅಂದರೆ, ಇವಳು ಮನೆ ಹತ್ರನೇ ಇರಬೇಕು, ಎಲ್ಲ ಇವ್ಳ ಮನೆ ಹತ್ರನೇ ಏನಂದ್ರೆ ನಮ್ಮ ಮನೆ ಹತ್ರಕ್ಕೆ ಎಲ್ಲ ಚೆನ್ನಾಗಿರೋ ಟೆಂಪಲ್ಸ್ ಇದೆ, ಇಲ್ಲೂ ಚೆನ್ನಾಗಿರೋದಿದೆ, ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದ್ದೀವಿ, ಅದಕ್ಕೆ ಅಲ್ಲಿ ಹೋಗೋಣ. ಅಲ್ಲೂ ಎಲ್ಲ ಕಡೆ ಹೋಗಿದ್ದೀವಿ, ನಂಬರ್ ಆಫ್ ಟೈಮ್ಸ್ ಹೋಗಿದ್ದೀವಿ. ಇವಾಗ ಓಂಕಾರ ಸಿಗೋದು ಅಲ್ಲೇ ಕೊಡಗುಂಟೆ ಟಕ್ಕಂತ ಮನೆಗೆ ಹೋಗ್ಬಿಡ್ತಾರೆ. ನಮ್ಗೆ ಗೊತ್ತು ಗೈಸ್, ಏನಿಲ್ಲ, ಇಂಟೆನ್ಷನ್ ಏನೂ ಇಲ್ಲ, ಜಸ್ಟ್ ದೇವ್ರನ್ನ ನೋಡಿ ಎಷ್ಟೊಂದು ದಿನ ಆಯಿತು. ಸೊ ಇವತ್ತು ಸೋಮವಾರ ಶಿವನ ದೇವಸ್ಥಾನ. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅವಾರ್ಡ್ ಅಂದರೆ ಇದಕ್ಕೆ. ಅದು ಆ ಸ್ಪೆಕ್ಸ್ ಹಾಕೊಂಡು ಎಷ್ಟು ಇನ್ನೋಸೆಂಟಾಗಿ ಕಾಣಿಸ್ತಾಳೆ ಅಂದರೆ, ಅವಳು ಸುಳ್ಳು ಹೇಳಿದ್ರು ಗೊತ್ತಾಗಲ್ಲ ನಮಗೆ. ರೆಡ್ ಹ್ಯಾಂಡ್ ಆಗಿ ಅವಳು ಹೆಂಗೆ ಬೈತಾಳೆ ಅಂತ ನೋಡಿದೆ, ಜಸ್ಟ್ 0.1 ಸೆಕೆಂಡ್ ಕಟ್ ಆಗೋಯ್ತು. ಅದು ಗೈಸ್, ಇವಾಗ ಟೈಮ್ ವೇಸ್ಟ್ ಮಾಡಲ್ಲ, ನಾನು ಓದ್ಕೋಬೇಕು. ಸೊ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಮೇ ಬಿ ನಾವು ಇನ್ನೊಂದು ಅರ್ಧವರೆಗೆ ಇಲ್ಲಿ ಇರೋದಿಲ್ಲ ಅನ್ಕೊಂತೀನಿ, ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಬೇಕಲ್ಲ ಅನ್ನೋ ರೀಸನ್ಗೋಸ್ಕರ ಸ್ಟಾರ್ಟ್ ಮಾಡ್ತೀವಿ. ನಾಳೆಯಿಂದ ನೀಟಾಗಿ ಓದ್ತೀವಿ. ಇದೆಲ್ಲ ಸುಳ್ಳು. ನಾಳಿದ್ದು ಬೇಡಲ್ಲೇ ಮನೇಲೇ ಓದ್ಕೊಳ್ಳೋಣ ಅಂತ ಕೈ ಎತ್ತು ಬಿಟ್ಲು ಇವಳು. ನೋಡ, ಆ ಥರ ಇದ್ದಿದ್ರೆ ಇವತ್ತು ಅಷ್ಟೆಲ್ಲ ಬಸ್ ರಶ್ ಇದ್ರೂ ಬರ್ತಾ ಇದ್ದ ಕಲವಿ. ಏನು ರಶ್ ಇಲ್ಲ, ಏನು ರಶ್ ಇಲ್ಲ. ನೋಡ್ರಿ ಹೆಂಗೆ ಕುಡಿತಾಳೆ, ನನಗೆ ಅರ್ಥ. ಈ ಕಡೆ ಕೈಯೇ ಹೋಗಿಸ್ಬಿಟ್ಟಿದ್ದಾಳೆ, ಸಾರಿ, ಈ ಕಡೆ ಕೈ ಅವಳು ಈ ಕಡೆ ಕುಚ್ಕೊಂತಾಳೆ. ಅವಳು ಮಾಡೋದೆಲ್ಲ ನನಗೆ ಹೇಳ್ತಿದ್ದಾಳೆ. ಸೊ ಪ್ಲೀಸ್ ನಂಬಕ್ಕೆ ಹೋಗ್ಬೇಡಿ. ನನ್ನ ಏನೇ ಕಲ್ತಿದ್ರು ಅದು ಇವಳೇ ಹೇಳ್ಕೊಟ್ಟಿರೋದು. ಐ ಆಮ್ ಸೋ ಇನ್ನೋಸೆಂಟ್. ನನಗೆ ಅನ್ನಿಸ್ತದೆ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅನ್ನಿಸ್ತು. ಈ ಥರ ಎಲ್ಲ ನಂಬಿದ್ರೆ ನಿಮ್ಮ ಜೀವನದಲ್ಲಿ ಯಾರು ನಂಬುತ್ತಾರೆ? ಸ್ಪೆಷಲಿ ಸ್ಪೆಕ್ಸ್ ಹಾಕೊಂಡಿರೋರಂತೂ ನಂಬಲೇಬೇಡಿ. ಬೇಸ್ಡ್ ಆನ್ ಪರ್ಸ್ನಲ್. ಆ್ಯಕ್ಚುಲಿ ತುಂಬ ಒಳ್ಳೆ ಮನಸ್ಸು, ಗುಡ್ ಹಾರ್ಟ್ ಎಲ್ಲ ಇರೋದು ಸ್ಪೆಕ್ಸ್ ಹಾಕೊಂಡಿರೋದು. ಸರಿ ಗೈಸ್, ಐ ಆಮ್ ಲಿವಿಂಗ್ ದಿಸ್, ಬಾಯ್ ಬಾಯ್. ಮತ್ತೆ ಹೋಗಲ್ಲ, ಇದು ನನ್ನ ಚಾನಲ್. ಸೊ ಆಫ್ ಮಾಡು, ಎಷ್ಟೊತ್ತಾಯ್ತು, ಓದ್ಕೊಳ್ಳೋಣ. ಇದನ್ನೇ ನಾನು ಆ್ಯಕ್ಟಿಂಗ್ ಅಂತ ಕರೆಯೋದು. ಇಷ್ಟೊತ್ತರ್ಗೂ ಓದ್ಕೊಳ್ಳ ಲಾಕ್ ಮಾಡೋಣ ಅಂದ್ಬಿಟ್ಟು ಇವಾಗ ಆಫ್ ಮಾಡುವಂತೆ. ಅಲ್ವೇ ಅಲ್ಲ, ನೋ ಇವಳೇ ಮಾಡ್ತಿರೋದು ಅದೆಲ್ಲ. ಗೈಸ್, ಇವಾಗ ನಿಜ ಸೀರಿಯಸ್ ಆಗಿ ಓದ್ಕೊಂತೀವಿ. ಬೇಕಾದ್ರೆ ಒಂದು ಕ್ಲಿಪ್ ಹಾಕ್ತೀವಿ ನಿಮಗೆ, ನಾವೆಷ್ಟು ಸೀರಿಯಸ್ ಆಗಿ ಓದ್ತೀವಿ ಅಂತ ನೋಡ್ಕೊಂಬನ್ನಿ ಗೈಸ್. ಅಕ್ಷು ಹಾಯ್ ಮಾಡು. ಅಕ್ಷು ಅವಳು ದ್ರೌಪದಿ ಅಕ್ಷತ ಏನ್ ಮಾಡಿ ಕ್ಲಿಪ್ ಹಾಯ್ ಕಾಣಿಸ್ತೈತೆ ಅಕ್ಷತ? ಸ್ಪೆಕ್ಸ್ ಹಾಕಿಲ್ವಲ್ಲ, ಹೆಂಗ್ ಕಂಡು ಗೈಸ್ ಅವಳಿಗೆ ಏನು ಕಾಣಿಸಲ್ಲ. ಬಿಡಿ ಗೈಸ್, ಪಾಪ ಬೇರೆಯವ್ರನ್ನ ಜಾಸ್ತಿ ಕಾಲು ಎಳಿಬಾರ್ದು, ಓದ್ಕೊಳ್ಳೋಣ. ಬಾಯ್ ಗೈಸ್. ನೋಡಿ, ನಾವು 10:00 ಸ್ಟಾರ್ಟ್ ಮಾಡಿ ಇವಾಗ ಆಲ್ರೆಡಿ ಟೈಮು 12:40 ಆಗಿದೆ. ಎಷ್ಟೊತ್ತು ಓದಿದ್ವಿ ಅಂದರೆ ನಮಗೆ ನಮ್ಮ ಮೇಲೆ ಪ್ರೌಡ್ ಫೀಲ್. ಅಂದರೆ 2 times ವಾಶ್ರೂಮ್ ಅದು ನ್ಯಾಚುರಲ್, ನಾವೇನು ಮಾಡೋಕ್ಕಾಗಲ್ಲ. ಸೊ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನೀವೇ ಗೆಸ್ ಮಾಡಿ. ನಾವು ಹೇಳ್ತೀವಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀವಿ ಎಲ್ಲಿ ಹೋಗ್ತಿದ್ದೀವಿ. ನಾನು ಅವಾಗಿಂದ ಕೇಳ್ತಾ ಇದ್ದೀನಿ, ವೆಂಡಿಂಗ್ ಮಿಷಿನಲ್ಲಿ ಏನಾದರೂ ಕೊಡಿಸು ಅಂತ. ಅಲ್ಲಿ ಹೆಂಗೆ ಬಿಡೋಗ್ತಲ್ಲ ನೋಡ್ರಿ, ಇಂಥವ್ರು ಫ್ರೆಂಡ್ಸು ಒಂದು ತಿನ್ನೋಕ್ಕೂ ಕೊಡ್ಸಲ್ಲ. ಏನು ಬಿಟ್ಟೋಗ್ಲಾ ಹೇಳ್ಬಿಡು, ಬಿಟ್ಟೋಗ್ಲಾ ಅಷ್ಟೇ. ಏನಾದರೂ ಹೇಳಿದ್ರೆ ಐ ಡೋಂಟ್ ಕೇರ್, ಏನು ಮಾಡ್ತೀರಾ ಮಾಡ್ಕೋಗಿ, ಕೇರೇ ಮಾಡಲ್ಲ ನಾನು. ನೀವು ಯಾರು ನನಗೆ ಹೇಳಕ್ಕದನ್ನ? ನಾನು ಹೋಗ್ತೀನಿ.
ಬಿಟ್ಟಿ ಊಟ ಅಂದ್ರೆ ಎಲ್ಲಾದ್ರೂ ಓಡ್ಬಿಡ್ತಾಳೆ. ಬಿಟ್ಟು ಊಟ ಅಲ್ಲ ಗೈಸ್, ಪ್ರಸಾದ, ದೇವ್ರ ಪ್ರಸಾದ ಯಾರಿಗಾದ್ರೂ ಸಿಗುತ್ತೆ. ತಿನ್ನೋ ಒಂದೊಂದು ಅಗ್ಲಲ್ಲೂ ನಮ್ಮ ಹೆಸರು ಬಂದಿರುತ್ತೆ. ಅದೇನು ಇಲ್ಲ, ನಾವು ಕರೆದಾಗೆಲ್ಲ ಬರಲ್ಲ. ಇವತ್ತು ಹೊಟ್ಟೆ ಹಸಿತಿದೆ ಅಂತ ಹೋಗ್ತಿದ್ದಾಳೆ. ನಾವೆಲ್ಲ ದೇವ್ರ ಕೈ ಮುಗಿಯಕ್ಕೆ ಹೋದ್ರೆ ಇವಳು ಪ್ರಸಾದಕ್ಕೆ ಹೋಗ್ತಾಳೆ. ಪ್ರಸಾದ ಅಲ್ಲ ಗೈಸ್, ದೇವ್ರ ಮೇಲೆ ಭಕ್ತಿ ಎಲ್ಲಿ ಸಿಗುತ್ತೆ? ಪ್ರಸಾದ ಎಲ್ಲಿ ಸಿಗಬೇಕು? ಊಟ ಎಲ್ಲರೂ ಸಿಗ್ಬಿಡುತ್ತೆ. ಪ್ರಸಾದ ನೋಡಿ ಈಗೇನಂದ್ಲು ಕೇಳಿಸ್ಕೊಂಡ್ರ? ಅವಳು ಎಷ್ಟು ಮಾತಾಡ್ತಾಳಂದ್ರೆ ಸುಮ್ಮನೆ ಕ್ಯಾಮ್ರಾ ಮುಂದೆ ಏನು ಮಾತಾಡಲ್ಲ. ಮಾತುಗಳನ್ನು ಆಡೋದಿಲ್ಲ. ಮೊದಲನೇದಾಗಿ ಅದಕ್ಕೆ ಪ್ರತಿಕ್ರಿಯಿಸೋದೇ ಬಹಳ ತಪ್ಪು ಅಂತ ನನಗೆ ಅನಿಸುತ್ತೆ. ಎಲ್ಲೋ ಏನೋ ಒಂದು ಆಗಿರುತ್ತೆ, ಅದನ್ನೇ ಹಿಡ್ಕೊಂಡು ಯಾಕೆ ಎಳೆದಾಡಬೇಕು? ಮಾತಾಡಿದ್ರೆ ತಪ್ಪು, ಆ ಮಾತಿನ ಓಡುವು ತಪ್ಪು ಅನ್ನೋದನ್ನ ಹೇಳ್ತಾನೆ ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ. ನಾರ್ಮಲ್ ಬಂದೇ ಬರುತ್ತೆ, ಅವಳು ಮಾಡೋ ಕೆಲಸಗಳಾಗಿರ್ತವೆ. ಆ ಇಚ್ಛಾದಾರಿ ನಾಗಿನ ಇರ್ತೈತೆ. ಒಬ್ಬರು ಮುಂದೆ ಒಂದು, ಇನ್ನೊಬ್ರು ಮುಂದೆ ಒಂದು. ನಾನು ಎನಿ ಟೈಮ್ ಯಾವಾಗೂ ಒಂದೇ ಥರ ಇರ್ತೀನಿ. ಆ ಥರ ಇದ್ದಿದ್ರೆ ಈಗ ಹೇಳೋ ಅವಶ್ಯಕತೆ ಇರಲಿಲ್ಲ. ಇನ್ನು ಕೆಟ್ಟಾಗಿದೆ ಅದನ್ನೆಲ್ಲ ಹೇಳ್ಕೊಟ್ಟಿರೋದೇ ಇವಳು. ಗೈಸ್. ಇವಳು ಸುಮ್ಮನೆ ಹೇಳ್ತಾಳೆ. ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೀವಿ ಅಂತೂ ಇಂದು ಓಡ್ಕೊಂಡು ತೋರಿಸ್ಕೊಡಕ್ಕೆ ಆಮೇಲೆ ಏನು ಹೇಳಿದ್ರೆ ಬೈದು ಅದೆಲ್ಲ ಹೇಳ್ಬೇಡ. ಅಂತೂ ಓಡ್ಕೊಂಡು ಬಂದು ಬಸ್ಸು ಇಟ್ಕೊಂಡು ಬಿಟ್ವಿ. ಬಟ್ ನಮ್ದು ನೆನಸಾಗ್ತಿರೋ ಕನಸು ಯಾವ್ದು ಗೊತ್ತಾ? ನಾವು ಏನೋ ರೆಸ್ಟೋರೆಂಟ್ಗೆ ಹೋಗೋದು. ನಾವು ಅದು ಓಪನ್ ಆದಾಗಿಂದ ಹೋಗ್ಬೇಕು ಅಂತ ಇನ್ನೂ ಮದುವೆ ನಡೀತಿದ್ದಾರೆ. ಇಲ್ಲಿ ಹೋಗ್ಬೋದಿತ್ತು, ಬಟ್ ನಮಗೆ ಇನ್ವಿಟೇಷನ್ ಇಲ್ಲ. ಇಲ್ಲಾಂದ್ರೆ ಹೋಗೋಣ. ಒಟ್ಟಿನಲ್ಲಿ ಎಲ್ಲಾದ್ರೂ ಹೋಗ್ಬಿಡ್ಬೇಕು. ಫೈನಲಿ ದೇವಸ್ಥಾನ ರೀಚ್ ಆಗಿಬಿಟ್ರಿ. ನಾನು ತೋರಿಸ್ಬೇಡ ಅಂತ ಅವಾಗ ಹೇಳಿದ್ವಿ. ಓಕೆ, ನೀನು ಅದನ್ನೇ ಲವ್ ಮಾಡೋದು ಏನು ಆಗಲ್ಲ, ತೋರಿಸು ಅಂತೇಳಿ. ಅಷ್ಟು ಹಂಗೆಲ್ಲ ತೋರಿಸ್ಬಾರ್ದು, ತೋರಿಸ್ಬೇಕು ಹಿಂಗೆ. ಫೈನಲಿ ಗಾಯ್ಸ್, ನಿಮಗೆ ದೇವಸ್ಥಾನ ಆಚೆಯಿಂದ ವ್ಯೂ ಹೆಂಗೆ ಕಾಗ್ತದೆ ತೋರಿಸ್ತೀನಿ ನೋಡಿ. ನಮ್ಮ ಅನ್ನದಾತ ಪ್ರಭು. ಪ್ರೈವಸಿ ಎಲ್ಲ ಆ ಥರ ತೋರಿಸ್ಬಾರ್ದು, ಬಟ್ ಸ್ಟಿಲ್ ಅವ್ರಿಗೆ ಹೊಸ ಜೋಡಿಗಳಿಗೆ ದೇವರ ಆಶೀರ್ವಾದ ಮಾಡಿ. ಇವಳಂತೂ ಊಟಕ್ಕೆ ಬಂದಿರೋದು, ನಾನು ದೇವ್ರಿಗೆ ಎಷ್ಟು ದೇವ್ರ ದರ್ಶನ ಮಾಡಿ ಆಮೇಲೆ ಊಟಕ್ಕೆ. ಮೋಸ್ಟ್ಲಿ ಇವತ್ತೆಲ್ಲ ಸಕ್ಕತ್ತಾಗಿರುತ್ತೆ ಊಟ. ಓಕೆ ಗೈಸ್, ಅಲ್ಲೋ ಬಾಯಲ್ಲಿ ಬರ್ತಿದ್ದೆ ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿತು ಗೈಸ್. ಈಗ ಊಟಕ್ಕೆ ಬಂದಿದ್ದೀವಿ. ಅನ್ನ ಸಾಂಬಾರು ಚೆನ್ನಾಗಿದೆ. ಈಗ ಮತ್ತೆ ಮಜ್ಜಿಗೆಗೆ ಒಂದು ರೌಂಡಲ್ಲಿ ಹೋಗ್ತೀವಿ. ಸೊ ಅಲ್ಲಿವರೆಗೂ ಆಮೇಲೆ ಹೋಗ್ತೀವಿ. ಫೈನಲಿ ಗೈಸ್, ನಮ್ಮದು ಸುತ್ತಾಡಿದ್ದು ತಿರ್ಗಾಡಿದ್ದು ತಿಂದಿದ್ದು ಎಲ್ಲ ಮುಗಿತು. ಇನ್ನೇನು ಮನೆಗೆ ಹೋಗಂತ ಹೇಳಲ್ಲ. ಮಾತ್ರ ಯಾವಾಗ 24 ಅವರ್ ನೆಕ್ಸ್ಟ್ ಟೈಮ್ ಮಾತೇ ಇಲ್ಲ.